ಮುಂಚೆ ಇದ್ದರು ಒಬ್ಬರು ನವೀನ್ ಅನ್ನೋರು ಡಿ ಟಿ ಅವರು ಇದ್ದರು. ಪಾಪ ಅವರು ತುಂಬ ಒಳ್ಳೆ ಕೆಲಸಗಾರರು ನೋಡ್ರಿ. ಅವ್ರನ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಅವರು. ಈ ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಮೊನ್ನೆ ಆದಷ್ಟು ಅಲ್ಲಿ ಇದೇ ಥರ ರಾಜಕಾಲುವೆಗಳು ಮತ್ತು ಒತ್ತುವರಿಗಳನ್ನೆಲ್ಲ ಬಿಡಿಸಿ ಡೆಮೊಲೇಷನ್ ಮಾಡಿದ್ರು. ಅವ್ರಿಗೆ ನೋಡ್ರಿ ಕೂಡಲೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಇವಾಗ ಸರ್ವೆ ನಂಬರ್ 70ರಲ್ಲಿ ಪಾಪ ಇವರು ಕವಿತಾ ಅನ್ನೋರು ರವೀಂದ್ರ ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ ಸುಮಾರು ವರ್ಷಗಳಿಂದ. ಇದಕ್ಕೆ ದಾರಿ ಕ್ಲೋಸ್ ಮಾಡಿಕೊಂಡು ಈ ಭೂಗಳರು ಏನು ಮಾಡ್ತಾರೆ, ಇದು ಸ್ಥಳೀಯರು, ಈ ವರದರಾಜ್ ಅನ್ನೋ ಓನರ್ ಏನು ಮಾಡ್ತಾನೆ ನೋಡ್ರಿ, ಎದ್ದು ಕಾಣ್ತಾ ಇದೆ ಇಲ್ಲಿ. ಇದು ಹಳೆ ರಸ್ತೆ ಇದೆ, ಇದು ನಕ್ಷೆನಲ್ಲಿ ರಸ್ತೆ ಇದೆ, ಪ್ಲಸ್ಸು ರಾಜಕಾಲುವೆ ಇದೆ ಇಲ್ಲಿ. ಇವರೆಲ್ಲ ಏನು ಸ್ಥಳೀಯರು, ಇವರೆಲ್ಲ ವರದರಾಜ್ ಅನ್ನೋನು ಏನು ಮಾಡ್ತಾನೆ, ಸ್ಥಳೀಯರನ್ನೆಲ್ಲ ಒಂದು ಬುಕ್ ಮಾಡಿಕೊಂಡು ನೋಡಿ ಕಾಂಪೌಂಡ್ ಹಾಕ್ಕೊಂಡು ರಸ್ತೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಪಾಪ ಗೇಟ್ ಹಾಕ್ಬಿಟ್ಟಿದ್ದಾನೆ ನೋಡಿ. ಪಾಪ ಇವ್ರು ರೈತರೇನಾಗಬೇಕು, ಇಲ್ಲಿ ಇದು ಸುತ್ತ ಕಾಂಪೌಂಡ್ ಇದೆ, ಇವ್ರಿಗೆ ಓಡಾಡೋಕ್ಕೆ ದಾರಿ ಇಲ್ಲ. ಮುಂಚೆ ಇದ್ದರು ಒಬ್ಬರು ನವೀನ್ ಅನ್ನೋರು ಡಿ ಟಿ ಅವರು ಇದ್ದರು. ಪಾಪ ಅವರು ತುಂಬ ಒಳ್ಳೆ ಕೆಲಸಗಾರರು ನೋಡ್ರಿ. ಅವ್ರನ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಅವರು. ಈ ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಮೊನ್ನೆ ಆದಷ್ಟು ಅಲ್ಲಿ ಇದೇ ಥರ ರಾಜಕಾಲುವೆಗಳು ಮತ್ತು ಒತ್ತುವರಿಗಳನ್ನೆಲ್ಲ ಬಿಡಿಸಿ ಡೆಮೊಲೇಷನ್ ಮಾಡಿದ್ರು. ಅವ್ರಿಗೆ ನೋಡ್ರಿ ಕೂಡಲೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಇವಾಗ ಯಾರೋ ಹೊಸೂರು ಬಂದಿದ್ದಾರೆ, ಅವ್ರಿಗೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಇವ್ರಿಗೆ ದಾರಿ ಬಿಡಿಸ್ಕೊಡ್ಬೇಕಾಗಿ, ಆಮೇಲೆ ರಾಜಕಾಲುವೆ ತೆರವು ಮಾಡಿಕೊಡ್ಬೇಕಾಗಿ ಇವರು ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು.